ನಮಸ್ಕಾರ ವೀಕ್ಷಕರೇ, ರಾಜ್ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಇವತ್ತು ಸ್ವರ ಮಾಧುರ್ಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ವಾಕಿಂಗ್ ವೈಲಿನಿಸ್ಟ್ ಅಂತಾನೆ ಕರೆಸ್ಕೊಳ್ಳುವಂಥ ಅನೀಶ್ ವಿದ್ಯಾಶಂಕರ್ ಅವರು ಇದ್ದಾರೆ. ಸೊ ಅನೀಶ್ ವಿದ್ಯಾಶಂಕರ್ ಅವರ ಸ್ಪೆಷಾಲಿಟೀಸ್ ಏನು, ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ನಿಮ್ಮ ಮುಂದೆ ಮಾಡಿದ್ದಾರೆ, ಯಾವ ರೀತಿ ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಲಿದ್ದಾರೆ ಅಂತ ಕೇಳೋಣ. ಮೊದಲನೇದಾಗಿ ಅನೀಶ್ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ವೀಕ್ಷಕರೇ, ಅನೀಶ್ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಇಟ್ಸ್ ಮೈ ಪ್ಲೆಜರ್ ಈ ಶೋಗೆ ಬರೋಕ್ಕೆ. ಆ್ಯಂಡ್ ವ್ಯೂವರ್ಸ್ಗೆಲ್ಲ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಎಸ್, ನಿಮಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯು ಟು. ಥ್ಯಾಂಕ್ ಯು. ಸೊ ಈ ಫೆಸ್ಟಿವಲ್ ಆಫ್ ಲೈಟ್ಸ್, ನಮ್ಮ ಲೈಟ್ಸ್ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡೋಕೆ ನಂಗೆ ತುಂಬ ಖುಷಿ ಆಗುತ್ತೆ. ಬಟ್ ಈ ಸತಿ ಸ್ವಲ್ಪ ಗೋ ಗ್ರೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕೇರ್ಫುಲ್ ಆಗಿ ಎನ್ವೈರನ್ಮೆಂಟ್ನು ನೋಡಿಕೊಂಡು ನಾವು ದೀಪಾವಳಿನ ಸೆಲೆಬ್ರೇಟ್ ಮಾಡೋಣ ಅಂತ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಎಸ್ ಅನೀಶ್, ಮೊದಲನೇದಾಗಿ ನಿಮ್ಮ ಟೀಮ್ ಕೂಡ ಇವತ್ತು ನಮ್ಮ ಜೊತೆ ಇರುವಂಥದ್ದು, ನಿಮ್ಮ ಟೀಮನ್ನು ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಶೋರ್. ನನ್ನ ಜೊತೆಗೆ ಇಲ್ಲಿ ಜೈ ಕುಮಾರ್ ರಿದಮ್ ಪ್ಯಾಡಲ್ಲಿ ಆ್ಯಂಡ್ ಶರಣ್ ರಾವ್ ಕೀಬೋರ್ಡಲ್ಲಿ ಇದ್ದಾನೆ. ನಮ್ಮ ಬ್ಯಾಂಡು ಇಟ್ಸ್ ಕಾಲ್ಡ್ ಅನೀಶ್ ವಿದ್ಯಾಶಂಕರ್ ಎಕ್ಸ್ಪೀರಿಯನ್ಸ್ ಅಂತ. ಸೊ ವಿಲ್ ಶೋ ಯು ಏನು ಥರ ಮ್ಯೂಸಿಕ್ ಮಾಡ್ತೀವಿ ಅಂತ. ಎಸ್ ಅನೀಶ್, ಇನ್ನೊಂದು ವೀಕ್ಷಕರೇ, ನನಗೆ ಗೊತ್ತಿರುವಂಥ ಸ್ಪೆಷಾಲಿಟೀಸ್ ಏನಂತಂದರೆ, ಇವರು 3ನೇ ವರ್ಷಕ್ಕೆ ವೈಲಿನನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ ಕೇವಲ 6 ವರ್ಷಕ್ಕೆ, ಅಂದರೆ ಅವರ 6ನೇ ವಯಸ್ಸಿಗೆ ಇವರು ಕಾನ್ಸರ್ಟ್ಗಳನ್ನು ಕೊಡಲಿಕ್ಕೆ ಶುರು ಆಗ್ತಾರೆ. ಅದರ ಜೊತೆಗೆ ಇವತ್ತಿಗೆ 23 ದೇಶಗಳಲ್ಲಿ ಇವರು ಪ್ರೋಗ್ರಾಮ್ಸನ್ನು ಕೊಟ್ಟಿರುವಂಥದ್ದು. ಸೊ ಹಾಗಾದರೆ ನಡೆದಾಡಿಕೊಂಡು ವೈಲಿನನ್ನು ನುಡಿಸುವಂಥದ್ದು ಎಷ್ಟು ಜನ ಈ ರೀತಿ ಮಾಡ್ತಾ ಇದ್ದಾರೆ, ಎಷ್ಟು ಜನಕ್ಕೆ ನಡೆದಾಡ್ಕೊಂಡು ವೈಲಿನನ್ನು ಪ್ಲೇ ಮಾಡುವಂಥ ಕೆಪಾಸಿಟಿ ಇದೆ. ಸೊ ಹಾಗಾದ್ರೆ ಏನು ಸ್ಪೆಷಾಲಿಟಿ ಇರುತ್ತೆ, ನಡೆದಾಡ್ಕೊಂಡು ಯಾಕೆ ವೈಲಿನ್ ಪ್ಲೇ ಮಾಡೋದು ಅಷ್ಟೊಂದು ಕಷ್ಟನ? ಅನೀಶ್ ಅವರು ಇದ್ದಾರೆ, ಅವರನ್ನ ಕೇಳ್ಬಿಡೋಣ. ಅನೀಶ್, ಇದೊಂದು ಸ್ಪೆಷಾಲಿಟಿ, ನಿಮಗೆ ಓಡಾಡ್ಕೊಂಡು ವೈಲಿನನ್ನು ನುಡಿಸ್ತೀರಾ. ಸೊ ಏನು ಡಿಫ್ರೆನ್ಸ್ ಏನಿರುತ್ತೆ, ಡಿಫಿಕಲ್ಟಿ ಏನಿರುತ್ತೆ, ಇದ್ರ ಬಗ್ಗೆ ಚೂರು ನಮಗೆ ಮಾಹಿತಿ ಕೊಡ್ತೀರಾ? ಅದೇನಾಗುತ್ತೆ ಅಂದರೆ, ಇವಾಗ ನಾವು ಜನ ನೋಡಿದ್ದೀವಿ ಸ್ಟೇಜ್ ಮೇಲೆ ನಿಂತ್ಕೊಂಡು ನುಡ್ಸೋದು ನೋಡಿದ್ದೀವಿ, ಅಥವಾ ಸ್ಟೇಜ್ ಮೇಲೆ ಮಂಚೂರು ಮೂವ್ ಮಾಡ್ಕೊಂಡು ನೋಡಿದ್ದೀವಿ ನುಡ್ಸೋದನ್ನ ವೈಲಿನ್ನ. ಬಟ್ ಏನಂದರೆ, ನಡ್ಕೊಂಡು ನುಡಿಸಿದಾಗ ನಮ್ಮ ಮ್ಯೂಸಿಕ್, ನಮ್ಮದು ಕರ್ನಾಟಕ ಶಾಸ್ತ್ರೀಯ ಮ್ಯೂಸಿಕಲ್ಲಿ ಭಾಳ ಕರ್ವ್ಸ್ ಇರುತ್ತೆ, ಗಮ್ಕಾಸ್ ಅಂತ ಇರುತ್ತೆ. ಸೊ ಈ ಗಮ್ಕಗಳನ್ನ ಕೂತ್ಕೊಂಡು ನುಡ್ಸೋದೇನೆ ಜನ ಕಷ್ಟಪಡ್ತಾರೆ, ಬಿಕಾಸ್ ಅದಕ್ಕೆ ತುಂಬ ಪ್ರಾಕ್ಟೀಸ್ ಆ್ಯಂಡ್ ಆಲ್ಸೋ ಟೆಕ್ನಿಕ್ ಗೊತ್ತಿರಬೇಕು ಅವ್ರಿಗೆ. ಸೊ ಇವಾಗ ಏನಾಗುತ್ತೆ ಅಂದರೆ, ಅದನ್ನು ನೀವು ವಾಕ್ ಮಾಡಿಕೊಂಡು ವೈಲಿನ್ ಇಟ್ಕೊಂಡು, ಆ್ಯಂಡ್ ನಾನು ಏನು ಚಿನ್ ರೆಸ್ಟ್ ಆ ಥರ ಏನು ಯೂಸ್ ಮಾಡಲ್ಲ, ಬರೀ ವೈಲಿನ್ ಇಟ್ಕೊಂಡು ನುಡಿಸ್ತೀನಿ ನಾನು. ಸೊ ಅದನ್ನ ಇಟ್ಕೊಂಡು ನಡ್ಕೊಂಡು ನುಡ್ಸೋವಾಗ ಇಟ್ಸ್ ತುಂಬಾ ಕಷ್ಟ. ಯಾಕಂದರೆ ನಿಮ್ಮ ಕೈಯೂ ತುಂಬ ಮೂವ್ ಆಗ್ತಿರುತ್ತೆ, ಅದು ಸ್ಲೈಡ್ಸ್, ಆಮೇಲೆ ಆ ಗಮ್ಕಗಳನ್ನ ಕೊಡೋದು, ಅದಕ್ಕೆಲ್ಲ ಒಂದು ನ್ಯೂ ಟೆಕ್ನಿಕ್ ನಾನು ನನ್ನ ತಂದೆ ವಿದ್ಯಾಶಂಕರ್ ಅವರು ಡೆವಲಪ್ ಮಾಡಿದ್ದೀವಿ. ಸೊ ಹಾಗಾಗಿ ದಟ್ ಈಸ್ ಮೈ ಸ್ಪೆಷಾಲಿಟಿ ಆ್ಯಂಡ್ ದಟ್ ಈಸ್ ಮೈ ಯುನೀಕ್ ಸೆಲ್ಲಿಂಗ್ ಪ್ರಪೋಸಿಷನ್. ಸೊ ಹಾಗಾಗ್ಬಿಟ್ಟು ನಾವು ಬೇರೆ ಬೇರೆ ಕಡೆ ಇದನ್ನು ನುಡಿಸಿದಾಗ ನನಗೆ ಎಲ್ಲರೂ ಹೇಳಿದ್ದಾರೆ, ಓ ಈ ಥರ ನಾನು ನೋಡೇ ಇಲ್ಲ ಅಂತ. ಸಡನ್ನಾಗಿ ನಾನು ಸ್ಟೇಜ್ ಕೆಳಗೆ ನಡ್ಕೊಂಡು ಹೋದಾಗ ಎಲ್ಲರಿಗೂ ಸರ್ಪ್ರೈಸ್ ಆಗುತ್ತೆ. ಓಕೆ, ಇನ್ನು 3ನೇ ವರ್ಷಕ್ಕೆ ವೈಲಿನನ್ನು ಕಲಿಯೋಕೆ ಶುರು ಮಾಡ್ತೀರಾ. ಆಸಕ್ತಿ ಹೇಗೆ ಬಂತು? ಅಪ್ಪ ಅಮ್ಮನ ಇನ್ಸ್ಪಿರೇಷನ್, ಅವರೇ ಸೇರಿಸಿದ, ಯಾವ ರೀತಿ? ನಂಗೆ ಆ್ಯಕ್ಚುಲಿ ನಂಗೆ 3 ವರ್ಷ ಆದಾಗ ಏನಾಯಿತು ಅಂತ ಜ್ಞಾಪಕ ಇಲ್ಲ. ಬಟ್ ನನಗೇನು ಹೇಳ್ಬೋದು ಅಂದರೆ, ನಮ್ಮ ತಂದೆ ತಾಯಿ ಏನು ಹೇಳ್ತಾರೆ ಅಂದರೆ, ಇಬ್ಬರೂ ನನ್ನ ಗುರುಗಳು. ಆ್ಯಂಡ್ ಮೈ ಫಾದರ್ ಇಸ್ ಅಫ್ಕೋರ್ಸ್ ವೈಲಿನಿಸ್ಟ್, ಮೈ ಮಾಮ್ ಇಸ್ ಆಲ್ಸೋ ಸಿಂಗರ್. ಸೊ ಏನು ಹೇಳ್ತಾರೆ ಅಂದರೆ, ನಾನು ಚಿಕ್ಕವನಾಗಿದ್ದಾಗ ಅವ್ರು ಏನಾನ ಹಾಡಬೇಕಂದ್ರೆ ಒಂಚೂರು ಆ ಕಡೆ ಈ ಕಡೆ, ಅಥವಾ ಚೂರು ಅಪಶ್ರುತಿಲಿ ಹಾಡಿದ್ರೆ, ಅಥವಾ ಒಂಚೂರು ಅವರೇ ಮಿಸ್ಟೇಕ್ ಮಾಡಿದ್ರೆ ನಾನು ಅಳಕ್ಕೆ ಶುರು ಮಾಡ್ತಿದ್ದಂತೆ. ಸೊ ಅದು ಹೆಂಗೆ ನನಗೂ ಗೊತ್ತಿಲ್ಲ, ಬಟ್ ದಟ್ ಇಸ್ ವಾಟ್ ದೇ ಟೆಲ್ ಮಿ. ಆ್ಯಂಡ್ ಮೋರ್ ದೆನ್ ದಟ್ ಏನಂದರೆ, ನಮ್ಮ ತಂದೆಯವರು ನುಡ್ಸೋವಾಗ ನಾನು ಹೋಗಿ ವೈಲಿನ್ದು ಫಿಂಗರ್ ಬೋರ್ಡ್ ಅಂತಿರುತ್ತೆ, ಸೊ ಅದನ್ನು ಹಿಡ್ಕೊಂಡು ನನಗೆ ಹೇಳ್ಕೊಡಿ ಅಂತ ಹ್ಯಾಪಿ ಅಂತ ಹೇಳ್ತಿದ್ನಂತೆ. ಸೊ ಮೇ ಬಿ ನಂಗೆ ಆ ವೈಲಿನ್ ನೋಡಿದಾಗ ಖುಷಿ ಆಯ್ತೇನೋ ಏನೋ, ಸೊ ಅದಕ್ಕೆ ಐ ವಾಸ್ ಸೇಯಿಂಗ್ ಹ್ಯಾಪಿ ಅಂತ. ಸೊ ಹಂಗೆ ಅದನ್ನು ನೋಡಿಕೊಂಡು ನಮ್ಮ ತಂದೆಯವರು ಹಂಗೆ ಹಿ ಸೆಡ್ ಟೇಕ್ ದ ವೈಲಿನ್ ಆ್ಯಂಡ್ ಯು ಸ್ಟಾರ್ಟ್ ಪ್ಲೇಯಿಂಗ್ ಅಂತ ಕೊಟ್ರಂತೆ. ಸೊ ದಟ್ ಈಸ್ ಹೌ ಇಟ್ ಆಲ್ ಸ್ಟಾರ್ಟೆಡ್ ಅಂತ ನಂಗೆ ಹೇಳ್ತಾರೆ. ಆ್ಯಂಡ್ ಐ ರಿಮೆಂಬರ್ ಒಂದು ಚೂರು ಜ್ಞಾಪಕ ಇದೆ ನನಗೂ. ಬಟ್ ಆಫ್ಟರ್ ದಟ್ ಎವ್ರಿಥಿಂಗ್ ಇಸ್ ಪ್ರಿಟಿ ಕ್ಲಿಯರ್. ಅದರ ಜೊತೆಗೆ ಇವತ್ತು ವೀಕ್ಷಕರಿಗೆ ಕಾರ್ಯಕ್ರಮದ ಮೂಲಕ ನಾವು ಈಗಾಗಲೇ ಬರ್ಮಾಡ್ಕೊಂಡಿದ್ದೀವಿ. ಸೊ ಯಾವ ಒಂದು ಟ್ಯೂನನ್ನು ಅವ್ರ ಮುಂದೆ ಇವಾಗ ಪ್ರೆಸೆಂಟ್ ಮಾಡಕ್ಕೆ ಹೋಗ್ತೀವಿ? ಸೊ ನನಗೆ ವ್ಯೂವರ್ಸ್ ಆ್ಯಂಡ್ ಅಫ್ಕೋರ್ಸ್ ತುಂಬ ಜನದಿಂದ ನಂದು ಏಕದಂತ ಹಾಡ್ದು ಒಂದು ಮಾಡಿದ್ದೆ ನಾನು. ಸೊ ಅದ್ರದ್ದು ಸಿಕ್ಕಾಪಡೆ ಒಳ್ಳೆ ರೆಸ್ಪಾನ್ಸ್ ಬಂದು ನನಗೆ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಅದನ್ನ ನುಡಿಸಿ ನಮ್ಮ ದೀಪಾವಳಿ ಹಬ್ಬನ ನಮ್ಮದು ಗಣೇಶ ಒಂದು ಬ್ಲೆಸ್ಸಿಂಗ್ಸ್ ತಗೊಂಡು ಸ್ಟಾರ್ಟ್ ಮಾಡೋಣ ಅಂತ. ಸೊ ಈ ಫೆಸ್ಟಿವಲ್ ಆಫ್ ಲೈಟ್ಸ್ನ ನಾವು ಏಕದಂತಾಯ ಹಾಡಿಂದ ಶುರು ಮಾಡ್ತೀವಿ. ವೀಕ್ಷಕರೇ, ಇನ್ನು ಅನೀಶ್ ಅವರು ಹೇಳಿದ್ರು ಏಕದಂತ ಅನ್ನುವಂಥ ಒಂದು ಗೀತೆನ ಇವತ್ತು ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದಾರೆ. ಸೊ ಯಾವ ರೀತಿ ಪ್ರೆಸೆಂಟ್ ಮಾಡ್ತಾರೆ, ಗಣೇಶನ ಬ್ಲೆಸ್ಸಿಂಗ್ಸ್ ಈ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಮಟ್ಟಿಗಿದೆ ಅಂತ ನೋಡೋಣ ಬನ್ನಿ ವೀಕ್ಷಕರೇ.
ಎಸ್ ವೀಕ್ಷಕರೇ ನೋಡಿದ್ರಲ್ಲ ಏಕದಂತನ ಒಂದು ಸ್ಮರಣೆನ ಎಷ್ಟು ಅದ್ಭುತವಾಗಿ ಅನೀಶ್ ಅವರು ವಯಲಿನನ್ನು ನುಡಿಸೋ ಮುಖಾಂತರ ನಮ್ಮೆಲ್ಲರಿಗೂ ಕೂಡ ಏಕದಂತನನ್ನ ನೆನಪಿಸಿದ್ರು. ನಮ್ಮ ಪರವಾಗಿ ಏಕದಂತನ ಹತ್ರ ಬೇಡ್ಕೊಂಡ್ರು ಕೂಡ. ಅನೀಶ್ ತುಂಬಾ ಸೊಗಸಾಗಿ ನೀವು ಮತ್ತೆ ನಿಮ್ಮ ಟೀಮ್ ಈ ಒಂದು ಸಂಗೀತವನ್ನ ಸಾದರಪಡಿಸಿದ್ರಿ. ಅದರ ಜೊತೆಗೆ ಇವಾಗ ಮಾತನಾಡೋದಾದ್ರೆ ವಯಲಿನನ್ನ ಕಲಿಯೋಕೆ ಶುರು ಹಚ್ಚಿದ್ರಿ, 6 ವರ್ಷಕ್ಕೆ ಕಾನ್ಸರ್ಟ್ ಅನ್ನ ಕೂಡ ಕೊಡ್ತೀರಾ. ಸೊ 6ನೇ ವರ್ಷದಲ್ಲಿ ಕೊಟ್ಟಿದ್ದೇನಾದ್ರೂ ಬಹುಶಃ ಅಲ್ಪ ಸ್ವಲ್ಪ ನೆನಪಿದೆಯಾ ಪ್ರೋಗ್ರಾಮ್ ಮೊದಲನೇ ಒಂದು ಕಾನ್ಸರ್ಟ್ ಕೊಟ್ಟಿದ್ದಂತಹ ಸಂದರ್ಭ ಹೇಗಿತ್ತು ಆಗ ಅಂತ? ನೆನಪಿದೆ. ನಾನು ಫಸ್ಟ್ ಕಾನ್ಸರ್ಟ್ ನಂದು ಕೊಟ್ಟಾಗ ಏನಾಯಿತು ಅಂದರೆ, ನಾನು ಸ್ಟೇಜ್ ಮೇಲೆ ನುಡಿಸ್ತಿದ್ದೆ. ನನ್ನ ಮುಂದೆ ಒಂದು ಸಣ್ಣದು ಅದೇನಿಕ್ಕೋ ಒಂದು ಏನೋ ಒಂದು ಸ್ಪೀಕರ್ ಥರ ಅದೇನೋ ಇತ್ತು. ನಂಗೆ ಅದು ಏನಕ್ಕಿತ್ತು ಅಂತ ಗೊತ್ತಿಲ್ಲ, ಬಟ್ ಇತ್ತು, ಅದು ಜ್ಞಾಪಕ ಇದೆ ನನಗೆ. ಆಮೇಲೆ ನನ್ನ ಕಾನ್ಸರ್ಟ್ ಮುಗ್ದಾದ್ಮೇಲೆ ಒಬ್ಬರು ತುಂಬ ದೊಡ್ಡ ವ್ಯಕ್ತಿ ಬಂದ್ಬಿಟ್ಟು, ನೀನು ಇಲ್ಲಿರೋದೇನೆ ವಯಲಿನ್ ನುಡ್ಸಕ್ಕಪ್ಪ ಅಂತ ಹೇಳಿದ್ರು ಅವರು. ಆ್ಯಂಡ್ ಅವರು ಫುಲ್ ಕ್ರೌಡ್ನು ಅಡ್ರೆಸ್ ಮಾಡಿ ಅದನ್ನೇ ಹೇಳಿದ್ರು ಅವರು. ಸೊ ನಂಗೆ ಅದು ಜ್ಞಾಪಕ ಇದೆ ನನಗೆ. ಸೊ ದಟ್ ವಾಸ್ ಮೈ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಯುನೋ ಒನ್ ಆಫ್ ದ ಕಾನ್ಸರ್ಟ್ಸಲ್ಲಿ ಆ್ಯಸ್ ಯು ನೋ ರೋಹಿಣಿ ನೀಲಕನಿ ವಾಸ್ ದ ಪರ್ಸನ್ ಹೂ ಆ್ಯಕ್ಚುಲಿ ನನ್ನ ಕಾನ್ಸರ್ಟ್ನ ಕಂಪೇರ್ ಮಾಡಿದ್ದು. ಸೊ ನಂಗೆ ಅದೆಲ್ಲ ಚೆನ್ನಾಗಿ ಜ್ಞಾಪಕ ಇದೆ. ಸೊ ದಟ್ ಇಸ್ ವಾಟ್ ಐ ರಿಮೆಂಬರ್ ಫ್ರಮ್ ಮೈ ಫಸ್ಟ್ ಫ್ಯೂ ಕಾನ್ಸರ್ಟ್ಸ್. ಮೊದಲನೇ ಕಾನ್ಸರ್ಟ್ ಇಂದ ಮತ್ತೆ ಹಿಂದೆ ತಿರುಗಿ ನೋಡಿದ್ದಿಲ್ಲ ಅನೀಶ್ ಅವರು. ಸಾಕಷ್ಟು ಕಾನ್ಸರ್ಟ್ಗಳನ್ನ ಕೊಡ್ತಾ ಇರುವಂಥದ್ದು. ತದನಂತರದ ಬೆಳವಣಿಗೆ ಯಾವ ರೀತಿ ಆಗ್ತಾ ಬಂತು? ಈಗಾಗಲೇ 23 ದೇಶಗಳಲ್ಲಿ ಕೂಡ ನಿಮ್ಮ ಪ್ರೋಗ್ರಾಮ್ ಅನ್ನ ಕೊಟ್ಟಿರುವಂಥದ್ದು. ಈ ಬಗ್ಗೆ ಏನನ್ಸುತ್ತೆ? ಸೊ ನಂಗೆ ಏನನ್ಸುತ್ತೆ ಅಂದರೆ, ನಾನು ಮಾಡೋ ಮ್ಯೂಸಿಕ್ಕು ತುಂಬ ಬೇರೆ ಥರ ಇದೆ ಫ್ರಮ್ ಬೇರೆಯವ್ರು ಏನು ಮಾಡ್ತಿದ್ದಾರೆ ಅಂತ. ಸೊ ನಾವೇನು ಮಾಡ್ತೀವಿ ಅಂದರೆ ಡಿಫ್ರೆಂಟ್ ಸಾಂಗ್ನ ತೊಗೊಂಡ್ಬಿಟ್ಟು ಫ್ಯೂಷನ್ ಅಂದಾಗ ಯುನೋ ಜಸ್ಟ್ ಡ್ರಮ್ ಅಥವಾ ಕೀಬೋರ್ಡ್ ಇಟ್ಕೊಂಡು ನುಡ್ಸೋದಲ್ಲ, ಬಟ್ ಫ್ಯೂಷನ್ ಅಂದರೆ ಈಚ್ ಕಂಟ್ರೀಲಿ ಏನೇನು ಥರ ನುಡಿಸ್ತಾರೆ, ಅವ್ರು ಏನೇನು ಥರ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾರೆ, ಯಾಕೆ ಆ ಥರ ನುಡಿಸ್ತಾರೆ, ಆ ಸಾಂಗ್ ಏನಕ್ಕೆ ಮಾಡಿದ್ದಾರೆ, ಅದನ್ನೆಲ್ಲ ಇಟ್ಕೊಂಡು ನಾವು ಬೇರೆ ಬೇರೆ ಕಂಟ್ರೀಸಲ್ಲಿ ನುಡಿಸ್ತೀವಿ. ಸೊ ನಂದು ವರ್ಲ್ಡ್ ಇನ್ಫ್ಯೂಷನ್ ಅಂತ ಕರಿತೀವಿ. ಸೊ ಅದನ್ನು ಮಾಡಿದ್ವಿ ನಾವು. ಸೊ ಎವರ್ ಸಿನ್ಸ್ ದ ಬಿಗಿನಿಂಗ್ ಆಫ್ ನಾನು ಸ್ಟಾರ್ಟ್ ಮಾಡಿದಾಗಿಂದ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ಬೇರೆ ಬೇರೆ ಮ್ಯೂಸಿಕ್ ಬಗ್ಗೆ ಕಲ್ತ್ಕೊಂಡು ಮಾಡ್ತಿದ್ದೀನಿ. ಎಸ್, ನೀವು ತುಂಬಾ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿದ್ರಿ ಕೂಡ. ಅದರ ಜೊತೆಗೆ ಅಚೀವ್ಮೆಂಟ್ ಅಂತ ಕೂಗ್ಬೋದು. ಸೊ ಆ ಅಚೀವ್ಮೆಂಟ್ಸ್ ಬಗ್ಗೆ ವ್ಯೂವರ್ಸ್ಗೆ ಒಂದಷ್ಟು ಮಾಹಿತಿಯನ್ನು ಏನು ಕೊಡೋಕೆ ಇಷ್ಟಪಡ್ತೀರಾ? ಅಫ್ಕೋರ್ಸ್ ನಾನು ಐ ಆಮ್ ನೋನ್ ಆಸ್ ದ ವಯರ್ಲೆಸ್ ವಾಕಿಂಗ್ ವಯಲಿನಿಸ್ಟ್ ಅಂತ. ಆ್ಯಂಡ್ ನನಗೆ ಐ ಹ್ಯಾವ್ ರಿಸೀವ್ಡ್ ಅ ಲಾಟ್ ಆಫ್ ಅವಾರ್ಡ್ಸ್. ಆ್ಯಂಡ್ the main one being one national level award that I got in Chennai for the best violinist anta. So that was something tumba memorable ಆಗಿತ್ತು. And ಅದಾದಮೇಲೆ ನಂಗೆ ತುಂಬ ಜನ ಬೇರೆ ಅವಾರ್ಡ್ಸ್ನು ಕೊಟ್ಟರು. ಸೊ ಹಾಗಾಗಿ ಲಾಟ್ ಆಫ್ ದೆಮ್. ಆ್ಯಂಡ್ ಅಫ್ಕೋರ್ಸ್ ನನಗೆ US ಅಲ್ಲೂ ಒಂದು ಅವಾರ್ಡ್ ಫ್ರಮ್ ದ ಸ್ಟೇಟ್ ಆಫ್ ಒನ್ ಆಫ್ ದ ಸ್ಟೇಟ್ಸ್ ಕೊಟ್ಟರು. ಸೊ ಆ ಥರ ಭಾಳ ಅವಾರ್ಡ್ಗಳು ಬಂದಿದೆ. ಆ್ಯಂಡ್ ಅಫ್ಕೋರ್ಸ್ ತುಂಬ ಜನ ಫೀಚರ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಟ್ ನಂಗೆ ಏನು ಅನಿಸುತ್ತೆ ಅಂದರೆ, ಎವ್ರಿ ಕಚೇರಿಗೆ ಅಥವಾ ಎವ್ರಿ ಇವೆಂಟ್ಗಿಂತ ಮುಂಚೆ, ಅಂದರೆ ಈ ಕಚೇರಿಗಿಂತ ಈ ನಿಮ್ಮ ಹತ್ರ ಕೂತ್ಕೊಂಡು ಮಾತಾಡ್ತಿರೋದನ್ನು ನನಗೇನ ಬೇರೆ ಥರ ಮಾಡಬೇಕು ಅಂತ ಯಾವಾಗಲೂ ಅಂದ್ಕೋತೀನಿ ನಾನು. ಅದಕ್ಕೇ ಈ ಇವೆಂಟ್ಗೂ ನಾವು ಈ ಕಚೇರಿಗೂ ನಾನು ತುಂಬ ಬೇರೆ ಬೇರೆ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ವೀಕ್ಷಕರು ನೋಡ್ತಾರೆ ಆಸ್ ದ ಪ್ರೋಗ್ರಾಮ್ ಗೋಸ್ ಆನ್. ಖಂಡಿತ. ಅದರ ಜೊತೆಗೆ ಇಷ್ಟು ವರ್ಷಗಳಲ್ಲಿ ನೀವು ತುಂಬಾ ಇಷ್ಟಪಟ್ಟು ನುಡಿಸುವಂಥ ಒಂದು ಸಂಗೀತ ಅಂತ ಆಗ್ಬೋದು ಅಥವಾ ಒಂದು ಮ್ಯೂಸಿಕ್ ಅಂತ ತಗೊಳ್ಳೋದಾದ್ರೆ ಯಾವುದು ಅಂತ? ಸೊ ನಾನು ಏನು ಮಾಡ್ತೀನಿ ಅಂದರೆ, ಅದನ್ನು ನಿಮಗೆ ಆ್ಯಂಡ್ ವೀಕ್ಷಕರಿಗೆಲ್ಲ ನುಡಿಸೇ ತೋರಿಸ್ಬಿಡ್ತೀನಿ. ಎಸ್, ಅಫ್ಕೋರ್ಸ್. ವೀಕ್ಷಕರೇ, ಹಾಗೆ ಅನೀಶ್ ಅವರು ಈಗಷ್ಟೇ ನೋಡಿದ್ವಿ ಒಂದಷ್ಟು ಸ್ಪೆಷಾಲಿಟೀಸ್ಗಳನ್ನು ಇಟ್ಕೊಂಡಿರುವಂಥದ್ದು, ಒಂದಷ್ಟು ಕ್ರಿಯೇಟಿವಿಟಿಗಳನ್ನು ವೀಕ್ಷಕರೇ ನಿಮ್ಮ ಮುಂದೆ ಕೂಡ ಅದನ್ನು ತೋರಿಸ್ಬೇಕು, ಸಾಕಷ್ಟು ತಯಾರಿಯನ್ನು ನಡೆಸ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಹಾಗಾದರೆ ಅವರು ಇಷ್ಟಪಟ್ಟು ನುಡಿಸುವಂತಹ ಸಂಗೀತ ಯಾವುದು, ಮ್ಯೂಸಿಕ್ ಯಾವುದು ಅಂತ ನೋಡೋಣ ಬನ್ನಿ.
ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇರ್ತೀರಂತ ಕೂಡ ನಾನು ಅನ್ಕೊಳ್ತೀನಿ. ಕಾರ್ಯಕ್ರಮ ಮುಂದುವರಿತಾನೆ ಇರುತ್ತೆ, ಆದರೆ ಅದಕ್ಕೂ ಮುನ್ನ ಒಂದು ಚಿಕ್ಕ ವಿರಾಮ.